ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎರಡು ರೀತಿಯಾಗಿ ನಾವು ಇನ್ವೆಸ್ಟ್ ಮಾಡಬಹುದು ಸರ್. ಮೊದಲನೇದಾಗಿ ಬರ್ತಕ್ಕಂಥದ್ದು ಆಕ್ಟಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ, ಇನ್ನೊಂದು ಕಡೆಯಿಂದ ಬರೋದು ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳದೇನೆ ಇನ್ವೆಸ್ಟ್ ಮಾಡಬೇಕು ಆರಾಮಾಗಿ ಲಾಂಗ್ ಟರ್ಮ್ಗೆ ಅಂತ ಅಂದ್ರೆ ಪ್ಯಾಸಿವ್ ಇನ್ವೆಸ್ಟಿಂಗ್ ಹೋಗ್ಬೋದು. ನಾವು ಮ್ಯೂಚುವಲ್ ಫಂಡ್ಸ್ ಗಳ ಮೂಲಕ ETFs ಗಳ ಮೂಲಕ ಇನ್ವೆಸ್ಟ್ ಮಾಡಬಹುದು. ಇನ್ನೊಂದು ರೀತಿನೇ ಆಕ್ಟಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ, ನಾವೇ ಖುದ್ದಾಗಿ ನಮಗೆ ಬೇಕಾಗಿರ್ತಕ್ಕಂತಹ ಬಿಸ್ನೆಸ್ ಗಳಲ್ಲಿ ಹೂಡಿಕೆ ಮಾಡ್ತಕ್ಕಂತಹ ವಿಧಾನ. ಸೊ ಇದನ್ನ ಸುಮಾರು ರೀತಿಯಲ್ಲಿ ಮಾಡಬಹುದು. ಬಟ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಇದರಲ್ಲಿ 2000ಕ್ಕಿಂತ ಜಾಸ್ತಿ ಬಿಸ್ನೆಸ್ ಲಿಸ್ಟ್ ಆಗಿದೆ ಮಾರ್ಕೆಟ್ ಅಲ್ಲಿ. ನಮಗೆ ಬೇಕಾಗಿರೋದು 5-10 ಸ್ಟಾಕ್ಸ್ಗಳು. ಯಾವ ರೀತಿ ಅದನ್ನ ಹುಡುಕೋದಪ್ಪ? ಈ ಪ್ರಶ್ನೆಗೆ ಉತ್ತರನೇ ಇವತ್ತಿನ ವಿಡಿಯೋ ಅಂತ ಹೇಳ್ಬೋದು. ಬಿಕಾಸ್ ಸುಮಾರು ರೀತಿಯಲ್ಲಿ ಸ್ಟಾಕ್ಸ್ ಗಳನ್ನ ಅನಲೈಸ್ ಮಾಡ್ತಾರೆ ಪ್ರೊಫೆಷನಲ್ಸ್ಗಳು. ಬಟ್ ಇವತ್ತಿನ ವಿಡಿಯೋ ಮೂಲಕ ಒನ್ ಆಫ್ ದ ವೇಸ್ ನಾನು ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಈ ವಿಧದ್ದು ಮೊದಲನೇದಾಗಿ ರಿಸ್ಕ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಇಂಡೆಕ್ಸ್ ಕಿನ್ನ ಕಡಿಮೆ ರಿಸ್ಕ್ ಇರಬೇಕು. ಅಂದ್ರೆ ಇಂಡೆಕ್ಸ್ ಏನು ವಾಲಟಿಲಿಟಿ ಇರುತ್ತೋ, ಏರುಪೇರಿನ ಗತಿಗಳಿರುತ್ತೋ ಅದಕ್ಕಿಂತ ಕಡಿಮೆ ವಾಲಟಿಲಿಟಿ ಈ ಒಂದು ಬಿಸ್ನೆಸ್ ಗಳಲ್ಲಿ ಇರಬೇಕು. ರಿಟರ್ನ್ ಇಂಡೆಕ್ಸ್ ಗಿನ್ನ ಜಾಸ್ತಿ ಕೊಟ್ಟಿರಬೇಕು. ಆ ರೀತಿಯಾದಂತಹ ಕಂಪನೀಸ್ ಗಳನ್ನ ಯಾವ ರೀತಿ ಹುಡುಕಬಹುದು 5 ನಿಮಿಷದಲ್ಲಿ ಅಂತಕ್ಕಂತಹ ಉದ್ದೇಶ ಈ ವಿಡಿಯೋದ ಹಿಂದೆ ಇರತಕ್ಕಂಥದ್ದು. ಬಟ್ ವಿಡಿಯೋ 5 ನಿಮಿಷ ಆಗಕ್ಕೆ ಹೋಗ್ತಾ ಇಲ್ಲ. ಎವ್ರಿ ಸಿಂಗಲ್ ಪಾಯಿಂಟ್ ಅನ್ನು ಕೂಡ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಡೀಟೇಲ್ಡ್ ಆಗಿರುತ್ತೆ ವಿಡಿಯೋ. ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೊಂಡು ನೋಡ್ತಕ್ಕಂಥ ವಿಡಿಯೋ ಇದು. ಹರಿಬರಿ ಮಾಡ್ಕೋಬಿಡಿ. ಪೂರ್ತಿಯಾಗಿ ನೋಡ್ಬೇಕಾಗಿರ್ತಕ್ಕಂಥದ್ದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಇರೋ ಸಾವಿರಾರು ಸ್ಟಾಕ್ಸ್ ಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ 5-6 ಬಿಸ್ನೆಸ್ ಗಳನ್ನ ಯಾವ ರೀತಿ ಹುಡುಕೋದು, ಅಟ್ ದ ಸೇಮ್ ಟೈಮ್ ಎಫೆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡ್ತಾ ನಮ್ಮ ಹಣವನ್ನ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸಕ್ಕಾಗುತ್ತೆ ಅನ್ನೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಲೆವೆಲ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನೋಡ್ತಾ ಇರಬಹುದು ನೀವು, ಆಲ್ಫಾ ಅಂತ ಹೇಳ್ಕೊಂಡು ಥಿಯರಿಟಿಕಲ್ ಸಬ್ಜೆಕ್ಟ್ ನ ಫಸ್ಟ್ ಕವರ್ ಮಾಡ್ಬಿಡ್ತೀನಿ ನಾನು. ಆಮೇಲೆ ಪ್ರಾಕ್ಟಿಕಲಿ ಯಾವ ರೀತಿ ಇದನ್ನ ಹುಡುಕ್ಬಹುದು, ಯಾವ ರೀತಿ ಇದನ್ನ ಅನಲೈಸ್ ಮಾಡಬಹುದು, ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನೇ ತೋರಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಗಮನಿಸಬಹುದು ಆಲ್ಫಾ ಅಂತ ಬರುತ್ತೆ. ಇನ್ ಸಿಂಪಲ್ ವರ್ಡ್ಸ್, ಅಸ್ಯೂಮ್ ನಿಫ್ಟಿ ನಮ್ಮೆಲ್ಲರಿಗೂ ಗೊತ್ತಿರೋದೆ ಕರೆಕ್ಟಾ, ಇಂಡೆಕ್ಸ್, ಮೇನ್ ಇಂಡೆಕ್ಸ್ ಇದು. ಅಸ್ಯೂಮ್ ನಿಫ್ಟಿ 1% ನಷ್ಟು ಇವತ್ತು ಮಾರ್ಕೆಟ್ ಅಪ್ ಮೂವ್ ಆಗಿದೆ. ಓಕೆ, ಬಟ್ ನಾವು ನೋಡ್ತಾ ಇರತಕ್ಕಂಥ ABC ಕಂಪನಿ ಎಕ್ಸಾಂಪಲ್ಗೆ ಅಂತ ತಗೊಳ್ತಾ ಇರೋದು, ABC ಕಂಪನಿ 2% ನಷ್ಟು ಅಪ್ ಮೂವ್ ಆಗಿದೆ. ಸೊ ಇದ್ರ ಅರ್ಥ ಏನು? ನಮ್ಮ ಇಂಡೆಕ್ಸ್ 1% ರಿಟರ್ನ್ ಕೊಟ್ಟಿತ್ತು ಅವತ್ತಿನ ದಿನಕ್ಕೆ. ಇದು ಒಂದು ದಿನಕ್ಕೆ ಇರಬಹುದು, ಒಂದು ವರ್ಷಕ್ಕೆ ಇರಬಹುದು, 10 ವರ್ಷಕ್ಕೆ ಇರಬಹುದು, ಡಸಂಟ್ ಮ್ಯಾಟರ್. ಓಕೆ, ಬಟ್ 1% ನಷ್ಟು ಒಂದು ದಿನದಲ್ಲಿ ಅಪ್ ಮೂವ್ ಆಗಿತ್ತು. ಬಟ್ ಅವತ್ತಿನ ದಿನ ಈ ಕಂಪನಿ 2% ನಷ್ಟು ಅಪ್ ಮೂವ್ ಆಗಿದೆ. ಸೊ ಇದು ಕೊಟ್ಟಿರ್ತಕ್ಕಂಥ ರಿಟರ್ನ್ ಇಂಡೆಕ್ಸ್ಗಿನ ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ? ಜಾಸ್ತಿ ಇದೆ. ಅಂದ್ರೆ ಇದೇ 1% ಏನಿದೆ ಇದರಲ್ಲಿ ಇರ್ತಕ್ಕಂತಹ 1 ಟೈಮ್ಸ್ ಅಷ್ಟು ಎಕ್ಸ್ಟ್ರಾ ಏನ್ ರಿಟರ್ನ್ ಕೊಟ್ಟಿದೆಯೋ ಈ ಒಂದು ಬಿಸ್ನೆಸ್, ಅದೇ ಈ ಬಿಸ್ನೆಸ್ ಇರ್ತಕ್ಕಂತಹ ಆಲ್ಫಾ. ಓಕೆ, ಇದೇ ಎಕ್ಸಾಂಪಲ್. ಅಸ್ಯೂಮ್ 1% ನಷ್ಟು ನಿಫ್ಟಿ ಮೂವ್ ಆಗಿದೆ, ಅಪ್ ಮೂವ್ ಆಗಿದೆ. ಬಟ್ XYZ ಅಂತಕ್ಕಂಥ ಇನ್ನೊಂದು ಕಂಪನಿ ಬರೀ 0.5% ನಷ್ಟು ರಿಟರ್ನ್ ಕೊಟ್ಟಿದೆ. ಇಂಡೆಕ್ಸ್ಗಿನ ಕಡಿಮೆ ರಿಟರ್ನ್ ಕೊಟ್ಟಿದೆಯಾ? ಕಡಿಮೆ ರಿಟರ್ನ್ ಕೊಟ್ಟಿದೆ. ಎಷ್ಟು ಕೊಟ್ಟಿದೆ? ಆಲ್ಮೋಸ್ಟ್ 50% ನಷ್ಟು ಕಡಿಮೆ ರಿಟರ್ನ್ ಕೊಟ್ಟಿದೆ. ಅಂದ್ರೆ ಈ ಒಂದು ಬಿಸ್ನೆಸ್ಗೆ ನೆಗೆಟಿವ್ ಆಲ್ಫಾ ಇದೆ. ಮಾರ್ಕೆಟ್ ಮೂವ್ ಆದ್ರೂ ಕೂಡ ಇದು ಮೂವ್ ಆಗ್ತಿಲ್ಲ. ಸೊ ಈ ರೀತಿಯಾದಂತಹ ಬಿಸ್ನೆಸ್ಗಳು ನಮಗೆ ಬೇಡ. ಓಕೆ, ಸೊ ಹಾಗಾಗಿ ಹೈಯರ್ ಆಲ್ಫಾ ಇರತಕ್ಕಂತಹ ಒಂದು ಬಿಸ್ನೆಸ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು. ಪಾಯಿಂಟ್ 1. ಎರಡನೇ ಪಾಯಿಂಟ್ ಇದೆ ಅಲ್ವಾ, ರಿಟರ್ನ್ ಏನೋ ಬಂದಿದೆ ಕರೆಕ್ಟ್, ಬಟ್ ಅಟ್ ವಾಟ್ ಕಾಸ್ಟ್, ಯಾವ ರಿಸ್ಕ್ ಇಂದ ಆ ರಿಟರ್ನ್ ಬಂದಿದೆ ಅಂತಕ್ಕಂಥದ್ದೇ ಎರಡನೇ ಪಾಯಿಂಟ್ ಆಗಿರುತ್ತೆ. ಫಸ್ಟ್ ಪಾಯಿಂಟ್ ಆಲ್ಫಾ ಆಯ್ತು. ಸೆಕೆಂಡ್ ಪಾಯಿಂಟ್ ಮಾತಾಡೋದು ನಾನು ಬೀಟಾ ಅಂತ. ಓಕೆ, ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಟೆಕ್ನಿಕಲ್ ವರ್ಡ್ಸ್, ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅಸ್ಯೂಮ್ ಸೇಮ್ ನಿಫ್ಟಿ ಇವತ್ತಿನ ದಿನ 1% ನಷ್ಟು ಮೂವ್ ಆಗಿದೆಪ್ಪ. ಓಕೆ, 1% ಅಪ್ ಡೌನ್ ಡಸಂಟ್ ಮ್ಯಾಟರ್. ಈ ವಿಚಾರದಲ್ಲಿ ಅಪ್ ಇರ್ಬೋದು, ಡೌನ್ ಇರ್ಬೋದು, ಡಸಂಟ್ ಮ್ಯಾಟರ್. ಬಟ್ ನಾವು ನೋಡ್ತಾ ಇರ್ತಕ್ಕಂತಹ ABC ಸ್ಟಾಕ್ ಏನಿದೆಯೋ, ABC ಕಂಪನಿ ಏನಿದೆಯೋ 2% ನಷ್ಟು ಮೂವ್ ಆಗಿದೆ, ಅಪ್ ಆರ್ ಡೌನ್. ಇದರ ಅರ್ಥ ಏನು? ಓವರ್ ಆಲ್ ಈ ವಿಚಾರದಲ್ಲಿ ನೋಡ್ತೀವಿ ಅಂತ ಅಂದ್ರೆ ನಿಫ್ಟಿಗಿನ್ನ ಜಾಸ್ತಿ ವಾಲಟಿಲಿಟಿ ಇದರಲ್ಲಿದೆ ಅಂತ ಅರ್ಥ. ಸೊ ಇದೇ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನಿಫ್ಟಿ ಇವತ್ತಿನ ದಿನ 1% ನಷ್ಟು ಕುಸಿದಿದೆ, 1% ನಷ್ಟು ಬಿದ್ದೋಗಿದೆ. ಬಟ್ XYZ ಅಂತಕ್ಕಂತಹ ಕಂಪನಿ ಏನಿದೆಯೋ 5% ನಷ್ಟು ಬಿದ್ದಿದೆ. ಇದರ ಅರ್ಥ ಏನು? 1% ನಷ್ಟು ನಾರ್ಮಲ್ ಇಂಡೆಕ್ಸ್ ಮಾರ್ಕೆಟ್ ವಾಲಟಿಲಿಟಿ ಇರೋದು, ಬಟ್ ಇಲ್ಲಿ 5% ನಷ್ಟು 5 ಪಟ್ಟು ಎಕ್ಸ್ಟ್ರಾ ವಾಲಟಿಲಿಟಿ ಇದರಲ್ಲಿದೆ. ಸೊ ಈ ರೀತಿಯಾದಂತಹ ಸಂದರ್ಭದಲ್ಲಿ ನಮಗೆ ಕ್ವಾಡ್ರಂಟ್ ಬರುತ್ತೆ. ಕರೆಕ್ಟ್ ಆಗಿ ಗಮನ ಕೊಡಿ. ಸೊ ಈ ಒಂದು ಸಂದರ್ಭದಲ್ಲಿ ಈ ಕಡೆಗೆಲ್ಲ ಪಾಸಿಟಿವ್ ನಂಬರ್ಸ್ ಇದೆ ಅಂತ ಅನ್ಕೊಂಡು, ಈ ಕಡೆ ನೆಗೆಟಿವ್ ನಂಬರ್ಸ್, ಇಲ್ಲಿ ಪಾಸಿಟಿವ್ ನಂಬರ್ಸ್, ಇದು ನೆಗೆಟಿವ್ ನಂಬರ್ಸ್. ಪಾಸಿಟಿವ್ ಬೀಟಾ ಮೇಲೆ ಇದೆ, ನೆಗೆಟಿವ್ ಬೀಲ್ಫಾ ಕೆಳಗಡೆ ಇದೆ. ಸೊ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬರ್ತಕ್ಕಂತಹ ಸ್ಟಾಕ್ಸ್ ಗಳೇನಿದೆಯೋ ಜಾಸ್ತಿ ವಾಲಟಿಲಿಟಿ ಇರುತ್ತೆ, ಹೈಯರ್ ಬೀಟಾ ಇರುತ್ತೆ. ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಲೋಯೆಸ್ಟ್ ಆಲ್ಫಾ ಇರುತ್ತೆ.
ಇದರ ಅರ್ಥ ಏನು ಅಂತ ಅಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬರ್ತಕ್ಕಂತಹ ಸ್ಟಾಕ್ಸ್ಗಳಲ್ಲಿ ಜಾಸ್ತಿ ವಾಲಿಟಿಲಿಟಿ ಇದೆ ಬಟ್ ಕಡಿಮೆ ರಿಟರ್ನ್ ಕೊಟ್ಟಿರುತ್ತೆ. ಈ ರೀತಿಯಾದಂತಹ ಸ್ಟಾಕ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾ? ಡೆಫಿನೆಟ್ಲಿ ನೋ. ಎರಡನೆಯ ಕ್ವಾಡ್ರಂಟ್ಗೆ ಬರೋಣ. ಈ ಕ್ವಾಡ್ರಂಟ್ ಅಲ್ಲಿ ಓಕೆ, ಸೊ ಈ ಎರಡನೆಯ ಕ್ವಾಡ್ರಂಟ್ ಅಲ್ಲಿ ಏನಾಗಿದೆ ನಮಗೆ ಓವರ್ ಆಲ್, ಒಂದ್ ನಿಮಿಷ, ಕಡಿಮೆ ಆಲ್ಫಾ ಇದೆ. ಆಲ್ಫಾ ಬಹಳ ಕಡಿಮೆ ಇರುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಆಲ್ಫಾ ಕಡಿಮೆ ಇರುತ್ತೆ, ಬೀಟಾ ಬಂದು ಕಡಿಮೆ ಇರುತ್ತೆ. ಸೊ ಬೀಟಾನೂ ಕಡಿಮೆ, ಆಲ್ಫಾನೂ ಕಡಿಮೆ ಇರುತ್ತೆ. ಈ ರೀತಿಯಾದ ಸಂದರ್ಭದಲ್ಲಿ ಕಡಿಮೆ ವಾಲಿಟಿಲಿಟಿ, ಅಟ್ ದ ಸೇಮ್ ಟೈಮ್ ಕಡಿಮೆ ರಿಟರ್ನ್. ಸೊ ಈ ಸ್ಟಾಕ್ಸ್ಗಳು ನಮಗೆ ಬೇಡ, ಈ ರೀತಿಯಾದಂಥ ಕಂಪ್ನೀಸ್ಗಳು ನಾವು ಇನ್ವೆಸ್ಟ್ ಮಾಡಬಾರ್ದು. ನೆಕ್ಸ್ಟ್ ಮೂರನೆಯ ಕ್ವಾಡ್ರಂಟ್ಗೆ ಮೂವ್ ಆಗೋಣ. ಮೂರನೆಯ ಕ್ವಾಡ್ರಂಟ್ ಏನಿದೆಯೋ ಈ ಒಂದು ಎಕ್ಸಾಂಪಲ್ ಅಲ್ಲಿ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಜಾಸ್ತಿ ಬೀಟಾ ಇದೆ, ಜಾಸ್ತಿ ವಾಲಿಟಿಲಿಟಿ ಇರುತ್ತೆ ಈ ಒಂದು ಬಿಸ್ನೆಸ್ಗಳಲ್ಲಿ, ಬಟ್ ಜಾಸ್ತಿ ಆಲ್ಫಾನೂ ಇದೆ. ಇದರರ್ಥ ಹೈಯರ್ ವಾಲಿಟಿಲಿಟಿ, ಜಾಸ್ತಿ ರಿಸ್ಕ್ ಇರುತ್ತೆ, ಅಟ್ ದ ಸೇಮ್ ಟೈಮ್ ಜಾಸ್ತಿ ರಿವಾರ್ಡ್ ಅನ್ನು ಕೂಡ ಈ ರೀತಿಯಂತ ಕಂಪನೀಸ್ಗಳು ಕೊಡುತ್ತೆ. ಇಲ್ಲಿ ಇನ್ವೆಸ್ಟ್ ಮಾಡಬಹುದು ಬಟ್ ಅತಿ ಶಾರ್ಟ್ ಪೀರಿಯಡ್ಗೆ 5 ವರ್ಷ 10 ವರ್ಷ ಅನ್ಕೊಳ್ಳೋರು ಈ ರೀತಿಯಾದಂಥ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಲಾಂಗ್ ಟರ್ಮ್ ಥಿಂಕಿಂಗ್ ಇದೆಯಪ್ಪ, 15 ವರ್ಷ 20 ವರ್ಷ ನೋಡ್ತಾ ಇದ್ದೀನಿ ಅನ್ನೋರು ಈ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಇವಾಗ ಬರ್ತಕ್ಕಂತಹ 4ನೇ ಕ್ವಾಡ್ರಂಟ್ ಇದೆಯಲ್ಲ, ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಾಡ್ರಂಟ್. ಇಲ್ಲೇನಾಗಿದೆ, ಪಾಸಿಟಿವ್ ಆಲ್ಫಾ ಅಂದ್ರೆ ಇಂಡೆಕ್ಸ್ ಕಿನ್ನ ಜಾಸ್ತಿ ರಿಟರ್ನ್ ಜನರೇಟ್ ಮಾಡ್ತಾ ಇದೆ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದ್ರೆ ಬೀಟಾ ನೆಗೆಟಿವ್ ಇದೆ. ಇಂಡೆಕ್ಸ್ಗೆ ಕಂಪೇರ್ ಮಾಡಿದ್ರೆ ಬೀಟಾ ಕಡಿಮೆ ಇದೆ, ವಾಲಿಟಿಲಿಟಿ ಇಲ್ಲ, ಬಟ್ ರಿಟರ್ನ್ ಇಂಡೆಕ್ಸ್ ಕಿನ್ನ ಜಾಸ್ತಿ ರಿಟರ್ನ್ ಜನರೇಟ್ ಮಾಡ್ತಾ ಇದೆ. ಈ ರೀತಿಯಾದಂತಹ ಬಿಸ್ನೆಸ್ಗಳಲ್ಲೇ ನಾವು ಇನ್ವೆಸ್ಟ್ ಮಾಡಬೇಕು. ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ಸೆಕೆಂಡ್ ಪಾರ್ಟ್ ಆಫ್ ಅವರ್ ಥಿಯರಿನ ಅರ್ಥ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಗಮನ ಕೊಡಿ. ಫಸ್ಟ್ ಬರೋದು ರೆವಿನ್ಯೂ. ಯಾವುದೇ ಒಂದು ಬಿಸ್ನೆಸ್ ಇದೆ, ಯಾವುದೇ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು ಕೂಡ ಫಸ್ಟ್ ಲೆವೆಲ್ ಸೇಲ್ಸ್ ಇಂದ, ಫಾರ್ ಎಕ್ಸಾಂಪಲ್ ಐಫೋನ್ ಮಾರ್ತಿದ್ದಾರೆ, ಐಫೋನ್ ಸೆಲ್ ಮಾಡಿದ್ದಾರೆ ಅಂತ ಅಂದ್ರೆ ಫಸ್ಟ್ ಲೆವೆಲ್ ಏನ್ ಸೇಲ್ಸ್ ಇಂದ ದುಡ್ಡು ಬರುತ್ತಲ್ಲ ಅದನ್ನ ರೆವಿನ್ಯೂ ಅಂತ ಕರಿತೀವಿ ನಾವು. ಇದಕ್ಕೆ ಟೆಕ್ನಿಕಲ್ ವರ್ಡ್ ಅಲ್ಲಿ ಟಾಪ್ ಲೈನ್ ಅಂತಾನೂ ಕೂಡ ಕರೀತಾರೆ ಅರ್ನಿಂಗ್ ಅಲ್ಲಿ. ಬಿಕಾಸ್ ಯಾವುದೇ ಒಂದು ಬಿಸ್ನೆಸ್ ಇರಲಿ, ಅದು ಬೆಳಿಬೇಕು, ನಾವು ಇನ್ವೆಸ್ಟ್ ಮಾಡ್ತಾ ಇರತಕ್ಕಂಥ ಬಿಸ್ನೆಸ್ ಬೆಳಿಬೇಕು ಅಂತಂದ್ರೆ ಆ ಬಿಸ್ನೆಸ್ ಗಳಿಸಬೇಕು, ಕರೆಕ್ಟ್ ಅಲ್ವಾ? ಈ ಗಳಿಕೆಯ ಮೊದಲನೆಯ ಹಂತಾನೆ ರೆವಿನ್ಯೂ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎರಡನೆಯ ಪಾಯಿಂಟ್ ಇದರಲ್ಲಿ ಬರ್ತಕ್ಕಂಥದ್ದು EPS ಅಂತ. EPS ಅಂತ ಕರಿತೀವಿ. ಇನ್ ಸಿಂಪಲ್ ವರ್ಡ್ಸ್, ಅರ್ನಿಂಗ್ ಪರ್ ಶೇರ್. ಒಂದು ಶೇರಿಗೆ ಎಷ್ಟು ದುಡಿತಾ ಇದೆಯಪ್ಪ ಕಂಪನಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದ್ರೆ ಟೋಟಲ್ 100 ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಕಂಪನಿ ಅಂದ್ರೆ ಕರೆಂಟ್ ಪ್ರೈಸ್ ಇದ್ರದ್ದು ಸದ್ಯಕ್ಕೆ ಯಾವುದೋ ಒಂದು ಕಂಪನಿ ABC ಕಂಪನಿನೇ ಅಂತ ಅನ್ಕೊಳ್ಳೋಣ. ABC ಕಂಪನಿಯ ಸದ್ಯದ ಬೆಲೆ 100 ರೂಪಾಯಿ ನಡೀತಾ ಇದೆ. ಶೇರ್ನ ಬೆಲೆ 10 ರೂಪಾಯಿ ಕಂಪನಿ ಗಳಿಸ್ತಾ ಇದೆಪ್ಪ. ಕಂಪನಿಯ ಟೋಟಲ್ ಅರ್ನಿಂಗ್ 10 ರೂಪಾಯಿ ಇದೆ ಒಂದು ಶೇರಿಗೆ. ಇದರರ್ಥ ಎಷ್ಟಾಯ್ತು ಅರ್ನಿಂಗ್ ಪರ್ ಶೇರ್? ಓವರ್ ಆಲ್ 10 ಡಿವೈಡೆಡ್ ಬೈ 100 ಪ್ರೆಸೆಂಟ್ ಶೇರ್ ಮಾಡಿದ್ರೆ 10% ನಷ್ಟು ಅಪ್ರಾಕ್ಸಿಮೇಟ್ಲಿ EPS ಅಥವಾ 10 ರೂಪಾಯಿಯಷ್ಟು EPS ಈ ಕಂಪನಿ ಹೊಂದಿದೆ. ಪ್ರೈಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ಪರ್ಸೆಂಟೇಜ್ ಅಲ್ಲಿ 10% ನಷ್ಟು ಗಳಿಸ್ತಾ ಇದೆ ಅರ್ನಿಂಗ್ ಪರ್ ಶೇರ್, ಕರೆಕ್ಟ್ ಅಲ್ವಾ? ಸೊ ಈ EPS ರೆವಿನ್ಯೂಗಳನ್ನು ಕೂಡ ಇಟ್ಕೊಳ್ಳೋದ್ರ ಮೂಲಕ ಕ್ವಾಲಿಟಿ ಆಫ್ ಬಿಸ್ನೆಸ್ ಅನ್ನ ನಾವು ಚೆಕ್ ಮಾಡಬಹುದು. ಬೈ ಎನಿ ಚಾನ್ಸ್, ಬೈ ಸಮ್ ಹೌ ಈ 4ನೇ ಕ್ವಾಡ್ರಂಟ್ ಅಲ್ಲಿ ಅಂದ್ರೆ ಜಾಸ್ತಿ ಆಲ್ಫಾ ಕಡಿಮೆ ಬೀಟಾ ಇರತಕ್ಕಂಥ ಕಂಪನೀಸ್ಗಳು, ಜಾಸ್ತಿ ರೆವಿನ್ಯೂ ಗಳಿಸ್ತಾ ಇರತಕ್ಕಂಥ ಕಂಪನೀಸ್ಗಳು, ಹಾಗೆ ಜಾಸ್ತಿ EPS ಅಲ್ಲಿ ಗ್ರೋತ್ ಇರತಕ್ಕಂತಹ ಕಂಪನೀಸ್ಗಳು, ಅರ್ನಿಂಗ್ ಅಲ್ಲಿ ಗ್ರೋತ್ ಇರತಕ್ಕಂಥ ಕಂಪನೀಸ್ಗಳನ್ನ ಎಫೆಕ್ಟಿವ್ ಆಗಿ ಹುಡುಕೋದು ಹೇಗೆ? ಬಿಕಾಸ್ 2000ಕ್ಕಿಂತ ಜಾಸ್ತಿ ಕಂಪನೀಸ್ಗಳು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಎಲ್ಲ ಒಂದೊಂದೇ ತಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಒಂದು ಕ್ಲಿಕ್ ಅಲ್ಲಿ ನಾವು ಹುಡುಕ್ತಕ್ಕಂಥ ಅವಕಾಶ ಇದೆಯಾ? ಡೆಫಿನೆಟ್ಲಿ ಪಾಸಿಬಲ್ ಇದೆ. ಅದನ್ನೇ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಒಂದು ವಿಷಯಕ್ಕೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರತಕ್ಕಂಥ ವೆಬ್ಸೈಟ್ ಬಂದು tickertape.in ಅಂತ ಹೇಳ್ಕೊಂಡು, ಪ್ರಮೋಷನ್ ಅಲ್ಲ ಇದು, ಫ್ರೀ ಆಗಿ ಯೂಸ್ ಮಾಡಬಹುದು. ಕೆಲವೊಂದಿಷ್ಟು ಫೀಚರ್ಸ್ಗಳು, ಅಡ್ವಾನ್ಸ್ ಫೀಚರ್ಸ್ಗಳು ಇರುತ್ತೆ, ಬಟ್ ನಾನು ಹೇಳ್ಕೊಡ್ತಕ್ಕಂಥ ವಿಷಯಗಳನ್ನ, ಮೋಸ್ಟ್ ಆಫ್ ದ ಫೀಚರ್ಸ್ಗಳನ್ನ ನೀವು ಫ್ರೀ ಆಗಿನೇ ಎಕ್ಸೆಸ್ ಮಾಡಬಹುದು. ಮೊಬೈಲ್ ಇರ್ಬೋದು ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಅಲ್ಲಿ ನೀವು ಓಪನ್ ಮಾಡಿದ್ರೆ tickertape.in ಅಂತ ನಿಮ್ಗೆ ಈ ರೀತಿಯಾದಂತಹ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಈ ಒಂದು ಕೇಸಲ್ಲಿ ಇಲ್ಲಿ ಮೋರ್ ಅಂತಕ್ಕಂಥ ಆಪ್ಷನ್ ಇದೆ ನೋಡಿ, ಕಾಣಿಸ್ತಾ ಇದಲ್ಲ? ಮೋರ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸುಮಾರು ಆಪ್ಷನ್ಸ್ಗಳು ನನಗೆ ಕಾಣ್ಲಿಕ್ಕೆ ಸಿಗುತ್ತೆ. ಇದರಲ್ಲಿ ಸ್ಟಾಕ್ ಸ್ಕ್ರೀನರ್ ಅಂತ ಕಾಣಿಸ್ತಾ ಇದೆ ನೋಡಿ, ಈ ಆಪ್ಷನ್ ಅನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಬರುತ್ತೆ. ಸ್ಟಾರ್ಟ್ ಸ್ಕ್ರೀನಿಂಗ್ ಅನ್ನೋ ಆಪ್ಷನ್ ಏನು ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ, ಸ್ಟಾರ್ಟ್ ಸ್ಕ್ರೀನಿಂಗ್ ಅನ್ನ ನಾನು ಕ್ಲಿಕ್ ಮಾಡ್ತೀನಿ ಇವಾಗ. ಸೊ ಬೇರೆ ಒಂದು ವೆಬ್ಸೈಟ್ ಓಪನ್ ಆಗ್ತಾ ಇದೆ. ಇಲ್ಲಿ ಮೇನ್ ಆಗಿ ನಮ್ಗೆ ಗಮನಿಸ್ತಾ ಇರ್ತಕ್ಕಂಥದ್ದು, ನೀವು ಗಮನಿಸ್ತಾ ಇರ್ಬೋದು, ಇವಾಗ ಸದ್ಯದ ಮಟ್ಟಿಗೆ ನಾವು ನೋಡ್ತೀವಿ ಅಂತಂದ್ರೆ ಎಷ್ಟಿದೆ, 4902 ರಿಸಲ್ಟ್ಸ್ಗಳು, ಅಷ್ಟು ಬಿಸ್ನೆಸ್ಗಳು ನಮ್ಗೆ ಇಲ್ಲಿದೆ. ಬಟ್ ನಮಗೆ ಬೇಕಾಗಿರೋದು ಎಷ್ಟು? ಒಂದು 5, 10, 20 ಬಿಸ್ನೆಸ್ಗಳು ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಗೆ ಬೇಕಾಗಿರ್ತಕ್ಕಂಥದ್ದು. ಯಾವ ರೀತಿ ಹುಡುಕೋದು ಆಲ್ರೆಡಿ ಥಿಯರಿ ನಾನು ಹೇಳಿದ್ದೀನಿ, ಅದನ್ನ ಅಪ್ಲೈ ಮಾಡಿ ನೋಡೋಣ. ಇಲ್ಲಿ ನ್ಯೂ ಸ್ಕ್ರೀನ್ ಅಂತ ಏನು ಕಾಣಿಸ್ತಾ ಇದೆ, ಲೆಫ್ಟ್ ಸೈಡ್ ಪೋರ್ಷನ್, ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಈ ಪರ್ಟಿಕ್ಯುಲರ್ ಪೋರ್ಷನ್ ಒಂದು ನಿಮಿಷ ನಿಮ್ಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ,
ಈ ಪರ್ಟಿಕ್ಯುಲರ್ ಪೋರ್ಷನ್ ಅಲ್ಲಿ ಗಮನ ಕೊಡ್ತಾ ಹೋಗಿ ಇದನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಡಿಫ್ರೆಂಟ್ ಆಗಿ ಫಿಲ್ಟರ್ ಔಟ್ ಮಾಡ್ಕೊಳ್ಬಹುದು ಬಿಸ್ನೆಸ್ ಗಳನ್ನ. ಫಸ್ಟ್ ಲೆವೆಲ್ ಅಲ್ಲಿ ಬರೋದು ಮಾರ್ಕೆಟ್ ಕ್ಯಾಪ್ ಅಂತ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಗಮನಿಸ್ತಾ ಇರಬಹುದು ನೀವು, ಮಾರ್ಕೆಟ್ ಕ್ಯಾಪ್ ಅಂತ. ಇನ್ ಸಿಂಪಲ್ ವರ್ಡ್ಸ್, ಕಂಪನಿಯ ವ್ಯಾಲ್ಯೂವನ್ನ ಇಂಡಿಕೇಟ್ ಮಾಡುತ್ತೆ. ಎಷ್ಟು ಕೋಟಿ ಬೆಲೆ ಬಾಳುತ್ತಪ್ಪ ಕಂಪನಿ ಅಂತಕ್ಕಂಥದನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರ್ ಇದು, ಸದ್ಯದ ವ್ಯಾಲ್ಯೂಯೇಷನ್ಸ್ ಗಳ ಪ್ರಕಾರ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಫಸ್ಟ್ ರಿಕ್ವೈರ್ಮೆಂಟ್ ಏನು, ನಾವು ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ತೀರಾನು ಬೆಳೆದಿರಬಾರ್ದು. ತೀರಾ ಬೆಳೆದಿದೆ ಅಂತಂದ್ರೆ ಅದರಲ್ಲಿ ಬೆಳವಣಿಗೆಯ ಪಾಸಿಬಿಲಿಟೀಸ್ಗಳು, ಬೆಳೆದ್ರೂ ಕೂಡ ಕಂಪನೀಸ್ಗಳು ತೀರಾ ಬೆಳೀತಕ್ಕಂಥ ಪಾಸಿಬಿಲಿಟೀಸ್ಗಳು ಕಡಿಮೆ ಇರುತ್ತೆ. ಸೊ ಇದರಲ್ಲಿ ನಾವೇನ್ ಮಾಡೋಣ, ಎರಡು ಬಾಕ್ಸ್ಗಳು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಝೂಮ್ ಇನ್ ಮಾಡಿದ್ರೆ ನೀವು ಗಮನಿಸ್ತಾ ಇರಬಹುದು. ಈ ಎರಡು ಬಾಕ್ಸ್ಗಳಲ್ಲಿ ನಾವು ವ್ಯಾಲ್ಯೂಸ್ ಅನ್ನ ಕೊಡ್ತೀವಿ. ಮಿನಿಮಮ್ ಅಟ್ಲೀಸ್ಟ್ ನನ್ನ ಒಂದು ಐಡಿಯೇಷನ್ ಪ್ರಕಾರ, ನನ್ನ ಒಂದು ಥಾಟ್ ಪ್ರೊಸೆಸ್ ಪ್ರಕಾರ ಮಿನಿಮಮ್ 10,000 ಕೋಟಿ ವ್ಯಾಲ್ಯೂ ಇರ್ತಕ್ಕಂಥ ಕಂಪನಿಗಳಲ್ಲೇ ನಾವು ಇನ್ವೆಸ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಜಾಸ್ತಿ ಸೇಫ್ಟಿಗಳು ಇರಲ್ಲ. ಸ್ವಲ್ಪ ಸೇಫ್ ಆಗಿ ನೋಡ್ತೀವಪ್ಪ ಅಂತಕ್ಕಂಥವ್ರು 10,000 ಕೋಟಿ ಮಿನಿಮಮ್ ನಾವು ಈ ಬಾಕ್ಸ್ ಅಲ್ಲಿ ಫಿಲ್ ಮಾಡಬೇಕು. ಎರಡನೆಯ ಬಾಕ್ಸ್ ಅಲ್ಲಿ ತೀರಾನು ಬೆಳೆದಿರಬಾರ್ದು ಅಂತಂದಾಗ 1,00,000 crore 1,00,000 ಕೋಟಿ ಬೆಲೆ ಬಾಳ್ತಕ್ಕಂಥ ಕಂಪನೀಸ್ಗಳು, 10,000 ಕೋಟಿಯಿಂದ 1,00,000 ಕೋಟಿ ಬೆಲೆ ಬಾಳ್ತಕ್ಕಂಥ ಕಂಪನೀಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು. ಅದನ್ನ ನಾವಿಲ್ಲಿ ಕೊಡೋಣ ಇವಾಗ. ಓಕೆ, ಫಸ್ಟ್ ಲೆವೆಲ್ ಇಲ್ಲಿ 10,000 ಅಂತ ಕೊಟ್ಟೆ ನಾನು. ಸೆಕೆಂಡ್ ಬಾಕ್ಸ್ ಅಲ್ಲಿ ನೀವು ಗಮನಿಸ್ತಾ ಇರಬಹುದು 1,00,000 ಅಂತ ಕೊಡ್ತೀನಿ. 10,000 1,00,000. ಸೊ ಈಗೇನಾಯ್ತು, ಈ ಒಂದು ಪರ್ಟಿಕ್ಯುಲರ್ ಸಾಫ್ಟ್ವೇರ್ಗೆ ಅರ್ಥ ಆಯ್ತು, ನಾನು ಈ ಒಂದು ರಿಕ್ವೈರ್ಮೆಂಟ್ ಅಲ್ಲಿ ನೋಡ್ತಾ ಇದ್ದೀನಿ ಸ್ಟಾಕ್ಸ್ ಗಳನ್ನ ಅಂತ ಹೇಳ್ಕೊಂಡು ಈಗ ಅದೇನ್ ಮಾಡುತ್ತೆ, ನಮಗೆ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಗಮನಿಸ್ತಾ ಇರಬಹುದು ಈ ಒಂದು ವಿಚಾರವಾಗಿ ಬಂದಿರತಕ್ಕಂಥ ರಿಸಲ್ಟ್ಸ್ ಎಷ್ಟು, 404,900 ಕಂಪನೀಸ್ಗಳಲ್ಲಿ ನಾವು ಆಲ್ರೆಡಿ ಆಲ್ಮೋಸ್ಟ್ 90% ನಷ್ಟು ಬಿಸ್ನೆಸ್ ಗಳನ್ನ ಎಲಿಮಿನೇಟ್ ಮಾಡಾಗಿದೆ. ಓಕೆ, ದಿಸ್ ಇಸ್ ಅವರ್ ಫಸ್ಟ್ ಫಿಲ್ಟರ್. ಸೆಕೆಂಡ್ ಫಿಲ್ಟರ್ ಏನು ಅಂತ ನೋಡೋದಾದ್ರೆ ನೀವು ಇಲ್ಲಿ ಗಮನಿಸಬಹುದು, ನಾನು ಆಲ್ರೆಡಿ ಮಾತಾಡಿದ್ದೆ, ಒಂದೇ ನಿಮಿಷ. ಸೊ ಸೆಕೆಂಡ್ ಫಿಲ್ಟರ್ ನ ಇಲ್ಲಿ ಆಡ್ ಮಾಡೋಣ. ಬೇಸಿಕಲಿ ಆಡ್ ಫಿಲ್ಟರ್ ನ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಲೆಫ್ಟ್ ಅಲ್ಲಿ, ಇದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಸುಮಾರು ಆಪ್ಷನ್ಸ್ ಗಳಿದೆ. ನಮಗೆ ಬೇಕಾಗಿರೋದೇನು, ಫಸ್ಟ್ ಆಲ್ಫಾ. ನಾನು ಟೈಪ್ ಮಾಡ್ತೀನಿ ಇವಾಗ, ಆಲ್ಫಾ ಅಂತ ಕೊಟ್ಟ ತಕ್ಷಣ ಇಲ್ಲಿ ಗಮನಿಸ್ತಾ ಇರಬಹುದು ನೀವು, ನಾನು ಇದನ್ನ ಕ್ಲಿಕ್ ಮಾಡಿದ್ರೆ ಅವರೇ ಇದರ ಒಂದು ಡೆಫಿನೇಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಲ್ಫಾ ಅಂತ ಕ್ಲಿಕ್ ಮಾಡಿದ್ರೆ excess return of a stock relative to its benchmark calculated using 104 weekly pricing close points. 104 ವೀಕ್ ಅಂದ್ರೆ ಎಷ್ಟು, 2 ವರ್ಷದ ಕ್ಲೋಸಿಂಗ್ಸ್ ಗಳನ್ನ ಕನ್ಸಿಡರ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ನಾನು ಇದನ್ನ ಜಸ್ಟ್ ಟಿಕ್ ಮಾರ್ಕ್ ಮಾಡಿದ್ರೆ ಆಲ್ಫಾ ಅಂತಕ್ಕಂಥದ್ದು ನನ್ನ ಫಿಲ್ಟರ್ಗೆ ಬಂದು ಆಡ್ ಆಗಿದೆ. ಗಮನಿಸ್ತಾ ಇರಬಹುದು ನೀವು. ಎರಡನೆಯ ಫಿಲ್ಟರ್ನು ಕೂಡ ಆಡ್ ಮಾಡ್ಕೊಳ್ಳೋಣ ನಾವು, ಬೀಟಾ. ಗಮನಿಸ್ತಾ ಇರಬಹುದು ಬೀಟಾ. ಅಗೇನ್ ಬೀಟಾ ಅಂದ್ರೆ ಏನು, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಬೀಟಾ ಇಸ್ ಅ ಮೆಜರ್ ಆಫ್ ಕಂಪನಿ ಸ್ಟಾಕ್ ಪ್ರೈಸ್ ವಾಲಟಿಲಿಟಿ ರಿಲೇಟಿವ್ ಟು ದ ಮಾರ್ಕೆಟ್. ಇನ್ ಸಿಂಪಲ್ ವರ್ಡ್ಸ್, ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಅಪ್ ಅಂಡ್ ಡೌನ್ ಮೂವ್ ಆಗುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಎರಡು ಆಪ್ಷನ್ಸ್ಗಳು ನಮಗೆ ಲೆಫ್ಟ್ ಅಲ್ಲಿ ಫಿಲ್ಟರ್ ಅಲ್ಲಿ ಬಂದು ಕೂತಿದೆ. ಒಂದೊಂದನ್ನೇ ಅಪ್ಲೈ ಮಾಡ್ತಾ ಹೋಗೋಣ. ಫಸ್ಟ್ ಲೆವೆಲ್ ಆಲ್ಫಾ. ಆಲ್ಫಾದಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಆಲ್ಫಾ ನಮಗೆ ಜಾಸ್ತಿ ಇರಬೇಕು, ಕರೆಕ್ಟ್ ಅಲ್ವಾ? ನಾನು ಏನ್ ಮಾಡ್ತೀನಿ ಇಲ್ಲಿ, ಸುಮ್ಮನೆ ಮ್ಯಾನುವಲ್ ಆಗಿ ಫಿಲ್ ಮಾಡೋ ಬದಲು ಮಿಡ್ ಅಂತಕ್ಕಂಥ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಓಕೆ, ಅಂದ್ರೆ ಒಂದು ಆವರೇಜ್ ನಂಬರ್ ಫಸ್ಟ್ ಬಾಕ್ಸ್ ಅಲ್ಲಿ ಆಲ್ರೆಡಿ ಕುತ್ಕೊಂಡ್ಬಿಡ್ತು. ಈ ಕೇಸಲ್ಲಿ 11.22 ಅಂತ ಹೇಳ್ಕೊಂಡು ಬಂದಿದೆ, ಅದು ಹಂಗೆ ಇರಲಿ. ಈ ನಂಬರ್ ಏನಿದೆಯಾ ಇಲ್ಲಿ ಕರ್ಸರ್ ಕಾಣಿಸ್ತಾ ಇದೆ ನೋಡಿ, ಇದನ್ನ ಹೈಯರ್ಗೆ ಇಟ್ಬಿಡ್ತೀನಿ ನಾನು, ಬಿಕಾಸ್ ಹೈಯರ್ ಆಲ್ಫಾ ನನಗೆ ಬೇಕಾಗಿರೋದು. ಸೆಕೆಂಡ್ ಬೀಟಾನ ಓಪನ್ ಮಾಡೋಣ. ಬೀಟಾದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಕೂಡ ಸೇಮ್, ಮಿಡ್ಡಿಗೆ ಹೋಗೋಣ. ಓಕೆ, 0.6 ಅಂತ ತೋರಿಸ್ತಾ ಇದೆ. ಓಕೆ, ಇದರಲ್ಲಿ ಜಾಸ್ತಿ ಬೀಟಾ ಇರ್ತಕ್ಕಂಥ ಕಂಪನೀಸ್ಗಳು ನಮಗೆ ಬೇಡ, ಕರೆಕ್ಟ್ ಅಲ್ವಾ? ಇದನ್ನ 1 ಅಂತ ಇಟ್ಬಿಡೋಣ ನಾವು, ಲೋಯೆಸ್ಟ್. ಓಕೆ, ಫಸ್ಟ್ ಈ ಒಂದು ಕೆಲಸ ಮಾಡೋಣ, ಈ ಹೈಯರ್ ನಂಬರ್ನ 1 ಅಂತ ಫಿಕ್ಸ್ ಮಾಡೋಣ. ಸೊ 1 ಬೀಟಾ ಅಂದ್ರೆ ಏನಂದ್ರೆ ಇಂಡೆಕ್ಸ್, ಈಗ ನಿಫ್ಟಿ 50 ನಾವು ಇಲ್ಲಿ ಕಂಪೇರ್ ಮಾಡ್ತಾ ಇರೋದ್ರಿಂದ ನಿಫ್ಟಿ ಎಷ್ಟು ಮೂವ್ ಆಗುತ್ತೋ ಅಷ್ಟೇ ಮೂವ್ ಆಗುತ್ತೆ, ಆ ರೀತಿ ಅಂತ ಸ್ಟಾಕ್ಸ್ ಗಳದಾಗಿರುತ್ತೆ. ಬಟ್ ಇದು ನೆಗೆಟಿವ್ ವ್ಯಾಲ್ಯೂ ಇರುತ್ತೆ ಇದರಲ್ಲಿ, ಕೆಲವೊಂದಿಷ್ಟು ಕ್ಯಾಲ್ಕುಲೇಷನ್ಸ್ ಅಲ್ಲಿ ಅಥವಾ ಕೆಲವೊಂದಿಷ್ಟು ಕಂಪನೀಸ್ಗಳ ಬಿಹೇವಿಯರ್ ಆ ತರ ಇರುತ್ತೆ. ನಾವು ಇದನ್ನ 0ಗೆ ಇಟ್ಬಿಡೋಣ. ವೀಟಾ 0ದಿಂದ 1 ಇರಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇವಾಗ ನೀವು ಗಮನಿಸ್ತೀರಾ ಅಂತ ಅಂದ್ರೆ ಟೋಟಲ್ 83 ರಿಸಲ್ಟ್ಸ್ಗಳು ನಮ್ಮ ಎದುರುಗಡೆಗೆ ಬಂತು. 4,900 ಕಂಪನೀಸ್ಗಳಲ್ಲಿ ನಮ್ಮ ಎದುರುಗಡೆಗೆ ಇವಾಗ ಕಾಣಿಸ್ತಾ ಇರೋದು 83 ಕಂಪನೀಸ್ಗಳು. ಯಾವ ಕಂಪನೀಸ್ಗಳು ಇಂಡೆಕ್ಸ್ಗೆ ಕಂಪೇರ್ ಮಾಡಿದ್ರೆ ವಾಲಟಿಲಿಟಿಲಿ ಕಡಿಮೆ ಇದೆ, ಹಾಗೆ ಇಂಡೆಕ್ಸ್ಗಿನ್ನ ಜಾಸ್ತಿ ರಿಟರ್ನ್ ನ ಕೊಟ್ಟಿರ್ತಕ್ಕಂಥ ಕಂಪನೀಸ್ಗಳು ಇದಾಗಿರುತ್ತೆ. ಇದರರ್ಥ ಕೊಟ್ಟೇ ಕೊಡುತ್ತೆ ಗ್ಯಾರಂಟಿಯಾಗಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕೊಡ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆಯಾ? ಎಸ್ ಇದೆ ಅಂತ ಹೇಳ್ಬೋದು. ಈ ಒಂದು ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ತೀವಿ ಅಂತಂದ್ರೆ. ಸೊ ಇದು ಆಯ್ತು. ನೆಕ್ಸ್ಟ್ ಲೆವೆಲ್ ಬರ್ತಕ್ಕಂಥ ಥಿಯರಿ ಏನು, ರೆವಿನ್ಯೂ ಹಾಗೆ EPS ಗ್ರೋತ್. ಈ ಎರಡು ವಿಷಯಗಳವಾಗಿ ಮತ್ತೆ ನಾವು ಇಲ್ಲಿ ಫಿಲ್ಟರ್ನ ಆಡ್ ಮಾಡೋಣ. ಆಡ್ ಫಿಲ್ಟರ್ ಅಂತ ನಾನು ಕೊಟ್ಟೆ. ಇಲ್ಲಿ ಫಿಲ್ಟರ್ ಅಲ್ಲಿ ಜಸ್ಟ್ ರೆವಿನ್ಯೂ ಅಂತ ಟೈಪ್ ಮಾಡಿದ್ರೆ ಸಾಕು, ಇದು ನಿಮಗೂ ಕೂಡ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಫಸ್ಟ್ ಅಲ್ಲೇ ಕಾಣಿಸ್ತಾ ಇದೆ 5-year ಹಿಸ್ಟಾರಿಕಲ್ ರೆವಿನ್ಯೂ ಗ್ರೋತ್. 5 ವರ್ಷದ ರೆವಿನ್ಯೂ ಪ್ರಕಾರ ಏನ್ ಗ್ರೋತ್ ಆಗಿದೆ ಅಪ್ಪ ಅನ್ನೋದನ್ನ ನಾನು ಇದನ್ನು ಕೂಡ ಕ್ಲಿಕ್ ಮಾಡ್ತೀನಿ. ಅದು ನಮ್ಮ ಫಿಲ್ಟರ್ಗೆ ಬಂದಾಗಿದೆ.
ಇನ್ನೊಂದು EPS ಅಂತ ಸುಮ್ಮನೆ ಟೈಪ್ ಮಾಡಿದ್ರು ಸಾಕು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ 5 year ಹಿಸ್ಟಾರಿಕಲ್ EPS ಗ್ರೋತ್. ಇದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದೀವಿ. 5 ವರ್ಷದಿಂದ ವರ್ಷಕ್ಕೆ ಎಷ್ಟು ಗ್ರೋತ್ ಅನ್ನ ಕಂಡುಕೊಂಡು ಬಂದಿದೆಪ್ಪ ಅನ್ನೋದನ್ನ ತೋರಿಸುತ್ತೆ. ಫಿಲ್ಟರ್ ಬಂದಾಗಿದೆ 5 year ರೆವಿನ್ಯೂ ಗ್ರೋತ್ ಓಪನ್ ಮಾಡಿದೀವಿ. ಇದರಲ್ಲಿ ಅಗೇನ್ ಮಿಡ್ ಅನ್ನ ನಾನು ಕ್ಲಿಕ್ ಮಾಡಿದೆ. ರೆವಿನ್ಯೂ ಗ್ರೋತ್ ಜಾಸ್ತಿನೇ ಇರಬೇಕು. ಮಿಡ್ 10 ಅಂತ ಇದೆ, 10 ಅದೇ ತರ ಇಟ್ಟಿರ್ತೀನಿ. ಇನ್ನೊಂದು ಕಾಲಮ್ ಏನಿದೆಲ್ವಾ ಅದನ್ನ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಹೈಯರ್ಗೆ. ಸಿಮಿಲರ್ಲಿ EPS ಗ್ರೋತ್ನು ಕೂಡ ಅಷ್ಟೇ. ಫಸ್ಟ್ ಇಲ್ಲಿ ಮಿಡ್ ಅಂತಕ್ಕಂಥ ಬಾಕ್ಸ್ ಅನ್ನ ಟಿಕ್ ಮಾಡೋಣ. ಅದರಲ್ಲೂ ಕೂಡ ಮಿನಿಮಮ್ 10 ಇದೆ, ಆವರೇಜ್ ನಂಬರ್ನ ತಗೊಂಡಿದೆ, ದಟ್ ಈಸ್ ಅದು ಹಂಗೆ ಇರಲಿ. ಈ ಇನ್ನೊಂದು ಕಾಲಮ್ ಏನಿದೆಯೋ ಅದನ್ನ ನಾವು ಹೈಯರ್ಗೆ ಶಿಫ್ಟ್ ಮಾಡಿಬಿಡೋಣ. ಸೊ ಈಗ ಬರ್ತಕ್ಕಂಥ ಕಂಪನೀಸ್ಗಳ ಲಿಸ್ಟ್ ಏನಿದೆಯೋ, ಯಾವ ಕಂಪನೀಸ್ಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವ್ಯಾಲ್ಯೂಯೇಷನ್ 10,000 ಕೋಟಿಯಿಂದ 1 ಲಕ್ಷ ಕೋಟಿ ಇದೆಯೋ, ಹಾಗೆ ಆಲ್ಫಾ ಬೀಟಾ, ಆಲ್ಫಾ ಜಾಸ್ತಿ ಇರೋದು ಹಾಗೆ ಬೀಟಾ ಕಡಿಮೆ ಇರತಕ್ಕಂತಹ ಕಂಪನೀಸ್ಗಳು ರೆವಿನ್ಯೂ ಗ್ರೋತ್ ಮಿನಿಮಮ್ 10% ನಷ್ಟು, ಹಾಗೆ EPS ಅಥವಾ ಅರ್ನಿಂಗ್ ಅಲ್ಲಿ 10% ನಷ್ಟು ಗ್ರೋತ್ ಅನ್ನ ಕಳೆದ 5 ವರ್ಷದಿಂದ ಕಂಡುಕೊಂಡು ಬಂದಿರತಕ್ಕಂತಹ ಕಂಪನೀಸ್ಗಳನ್ನ ನಾವು ಫಿಲ್ಟರ್ ಮಾಡಕ್ಕಾಗಿದೆ. ಸೊ ಇದನ್ನ ನೀವು ನೋಡ್ತೀರಾ ಅಂತ ಅಂದ್ರೆ ಇವಾಗಿನ ಕಂಡೀಷನ್ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ನಮಗೆ 41 ರಿಸಲ್ಟ್ಸ್ಗಳು ಕಾಣಿಸ್ತಾ ಇದೆ. ಎಷ್ಟೋ ಕಂಪನೀಸ್ಗಳಿತ್ತು, ಆ ಕಂಪನೀಸ್ಗಳಲ್ಲಿ ಕಡಿಮೆ ರಿಸ್ಕ್ ಇಂದ ಜಾಸ್ತಿ ರಿಟರ್ನ್ ಜನರೇಟ್ ಮಾಡ್ತಾ ಇರ್ತಕ್ಕಂಥ ಕಂಪನೀಸ್ಗಳು ಬರೀ 41 ಇದೆ ಸದ್ಯದ ಮಟ್ಟಿಗೆ ಅಂತ ನೋಡೋದಾದ್ರೆ. ಇವಾಗ ನಾವೇನ್ ಮಾಡೋಣ, ಇದರಲ್ಲಿ ಫಸ್ಟ್ ಲೆವೆಲ್ ಇಂದ ನೋಡ್ಕೊಂಡು ಬರಬೇಕು, ಕರೆಕ್ಟ್ ಅಲ್ವಾ? ಯಾವ ರೀತಿ ಮಾಡ್ಬೋದು? ಮಾರ್ಕೆಟ್ ಕ್ಯಾಪ್ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಇಲ್ಲಿ. ಈ ಮಾರ್ಕೆಟ್ ಕ್ಯಾಪ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಾವು ಒಂದ್ಸತಿ ಕ್ಲಿಕ್ ಮಾಡಿದ್ರೆ ನಮಗೆ ಲೋವರ್ ಟು ಹೈ, ಹೈಯರ್ ಟು ಲೋ ಮಾರ್ಕೆಟ್ ಕ್ಯಾಪ್ ಅನ್ನ ನಮಗೆ ಫಿಲ್ಟರ್ ಮಾಡ್ಕೊಡುತ್ತೆ ಅದು. ಸೊ ಇದನ್ನ ಫಾರ್ ಎಕ್ಸಾಂಪಲ್ ಒಂದ್ಸತಿ ನಾನು ಕ್ಲಿಕ್ ಮಾಡಿದೆ, ಇವಾಗ ಗಮನಿಸ್ತಾ ಇರಬಹುದು TVS ಮೋಟರ್ ಕಂಪನಿ 98,483 ಕೋಟಿಗಳಷ್ಟು ವ್ಯಾಲ್ಯೂಯೇಷನ್ ಇರತಕ್ಕಂಥ ಕಂಪನಿ ಫಸ್ಟ್ ಅಲ್ಲೇ ಲಿಸ್ಟ್ ಆಗಿದೆ. ಆಮೇಲೆ ಪಾಲಿಕ್ಯಾಬ್ ಇಂಡಿಯಾ ಲಿಮಿಟೆಡ್. ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ TVS ಮೋಟರ್ ಕಂಪನಿನೇ ತಗೋಣ. ನಾನು ಇದನ್ನ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೇನು ಹೊಸ ವಿಂಡೋದಲ್ಲಿ ನಾವು ಇದನ್ನ ಓಪನ್ ಮಾಡಿದ್ರೆ ಗಮನಿಸ್ತಾ ಇರಬಹುದು ನೀವು, ಸುಮಾರು ಮಾಹಿತಿಗಳು ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಫಸ್ಟ್ ಲೆವೆಲ್ ಅಲ್ಲಿ ಬರೋದು ಪರ್ಫಾರ್ಮೆನ್ಸ್ ನೋಡ್ಕೊಂಡ್ಬಿಡೋಣ. ಫಾರ್ ಎಕ್ಸಾಂಪಲ್ ಕಳೆದ 1 ವರ್ಷದ ಪ್ರಕಾರ ನೋಡ್ತೀವಿ ಅಂತಂದ್ರೆ 66% ನಷ್ಟು ಗ್ರೋತ್ ಆಗಿದೆ. ಬೆಟರ್ ದೆನ್ ನಿಫ್ಟಿನ? ಎಸ್, ಬೆಟರ್ ದೆನ್ ನಿಫ್ಟಿ. ಕಳೆದ 5 ವರ್ಷದ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ 343% ನಷ್ಟು ಗ್ರೋತ್ ಆಗಿದೆ ಟೋಟಲ್ ಆಗಿ ಅಂತ ಅಂದ್ರೆ, ವಿಚ್ ಇಸ್ ಸ್ಟಿಲ್ ಬೆಟರ್ ದನ್ ನಿಫ್ಟಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ನೋಡ್ತೀವಿ ಅಂತಂದ್ರೆ ಲಿಸ್ಟ್ ಆದಾಗಿಂದ ಇಲ್ಲಿವರೆಗೂ ಪಾಸಿಟಿವ್ ಟ್ರೆಂಡ್ ಅಲ್ಲೇನೆ ಮೇಲ್ಗಡೆನೆ ಮೂವ್ ಆಗ್ತಾ ಇದೆ ಕಂಪನಿ. ಓಕೆ, ಸೊ ಇದರಲ್ಲಿ ಬೇರೆ ಬೇರೆ ರೀತಿಯಂತ ಮಾಹಿತಿಗಳಿರುತ್ತೆ. ನಿಮ್ಗೆ ಇದು ಹೋಮ್ ವರ್ಕ್ ಅಂತ ಅನ್ಕೊಳ್ಳಿ. ನೀವೇ ಒಂದ್ಸತಿ ಖುದ್ದಾಗಿ ವೆಬ್ಸೈಟ್ ಅನ್ನು ಓಪನ್ ಮಾಡಿ ಎಲ್ಲ ಫಿಲ್ಟರ್ಸ್ ಗಳನ್ನ ಅಪ್ಲೈ ಮಾಡಿ ನೀವು ಎಕ್ಸ್ಪ್ಲೋರ್ ಮಾಡಿ ಯಾವ ರೀತಿ ವಿಷಯಗಳು ನಿಮ್ಗೆ ಕಾಣ್ತು ಅನ್ನೋದನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಡೆಫಿನೆಟ್ಲಿ ನನಗೂ ಕೂಡ ಖುಷಿ ಆಗುತ್ತೆ ನೀವು ಈ ರೀತಿಯಂತ ವಿಷಯಗಳನ್ನ ಪ್ರಾಕ್ಟಿಕಲಿ ನೋಡ್ತಾ ಇದ್ದೀರಾ ಅಂತ ಅಂದಾಗ. ಬಟ್ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಇನ್ನೊಂದು ಫಿಲ್ಟರ್ ಅನ್ನು ಕೂಡ ನಾವು ಆಡ್ ಮಾಡ್ಕೊಂಡ್ರೆ ಉತ್ತಮ. ಅದೇ PE ರೇಷಿಯೋ ಅಂತ ಹೇಳ್ತೀವಿ ನಾವು. PE ರೇಷಿಯೋ ಬಗ್ಗೆ ಸಪರೇಟ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಇಲ್ಲಿ ಗಮನಿಸ್ತಾ ಇರಬಹುದು PE ರೇಷಿಯೋ ಕಂಪನಿದು ಎಷ್ಟಿದೆ? 58 ಅಂತ ಹೇಳ್ತಾ ಇದೆ ಓವರ್ ಆಲ್ ಸದ್ಯದ ಕಂಡೀಷನ್ ಪ್ರಕಾರ. ಸೊ PE ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಮಿಡಿಯೇಟ್ ಆಗಿ ನಾನು. ನೆಕ್ಸ್ಟ್ ಬರೋದು ಸೆಕ್ಟರ್ ಅಥವಾ ಇಂಡಸ್ಟ್ರಿಗೆ ಕಂಪೇರ್ ಮಾಡಿ ನೋಡ್ಬೇಕು. ನಾವು ಇಂಡಸ್ಟ್ರಿಗೆ ನೋಡ್ತೀವಿ ಅಂತಂದ್ರೆ ಎಷ್ಟು PE ಇದೆ ಅನ್ನೋದನ್ನ ಹೇಳುತ್ತೆ. ಬಟ್ PE ಅಂದ್ರೆ ಏನಪ್ಪಾ? ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ PE P ಡಿವೈಡೆಡ್ ಬೈ E ಅಂತ ಹೇಳ್ಬೋದು. ಸೊ ಇದನ್ನ ನಂಬರ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಅಸ್ಯೂಮ್ ಸದ್ಯದ ಕಂಪನಿಯ ಬೆಲೆ 100 ರೂಪಾಯಿ ಶೇರಿನ ಬೆಲೆ ನಡೀತಾ ಇದೆ. 100 ರೂಪಾಯಿಗೆ 10 ರೂಪಾಯಿ ಕಂಪನಿ ಗಳಿಸ್ತಾ ಇದೆ, ಕರೆಕ್ಟ್ ಅಲ್ವಾ? ಟೋಟಲ್ ಎಷ್ಟಾಯ್ತಪ್ಪ? 10. ಈ 10 ಅಂತಕ್ಕಂಥ ನಂಬರೇ PE ರೇಷಿಯೋ ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ ಈ ನಂಬರ್ ಕಡಿಮೆ ಇದ್ರೆ ಒಳ್ಳೆಯದು. ಕಡಿಮೆ ಇದ್ರೆ ಏನರ್ಥ? ಇಲ್ಲಿ ಅವ್ರ ಅರ್ನಿಂಗ್ ಜಾಸ್ತಿ ಇದೆ ಅಂತ. ಇದೇ ಎಕ್ಸಾಂಪಲ್ ಅಲ್ಲಿ 100 ರೂಪೀಸ್ ಡಿವೈಡ್ ಬೈ 20 ಮಾಡಿದ್ರೆ ಈ ನಂಬರ್ 5 ಆಯ್ತು, ಕರೆಕ್ಟ್ ಅಲ್ವಾ? ಬಟ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ನಾವು ಯಾವ್ದಕ್ಕಾದ್ರೂ ಇದನ್ನ ಕಂಪೇರ್ ಮಾಡಬೇಕು. ಸುಮ್ನೆ ಇದು ಕಡಿಮೆ ಇದು ಜಾಸ್ತಿ ಅಂತ ಹೇಳಕ್ಕಾಗಲ್ಲ ನಾವು, ಕರೆಕ್ಟ್ ಅಲ್ವಾ? 100 ರೂಪಾಯಿ ಕಂಪೇರ್ ಮಾಡಿ 200 ರೂಪಾಯಿ ಹೇಳ್ಬೋದು ನಾವು. ಅಂದ್ರೆ 200 ರೂಪಾಯಿ ಕಂಪೇರ್ ಮಾಡಿ 100 ರೂಪಾಯಿ ಕಡಿಮೆ ಅಂತ ನಾವು ಹೇಳ್ಬೋದು. ಸೊ ಈ ಎಕ್ಸಾಂಪಲ್ ಅಲ್ಲಿ ನಾವು PE ರೇಷಿಯೋನ, ಕಂಪನಿ PE ರೇಷಿಯೋ 58 ರೂಪಾಯಿ, ಬಟ್ ಸೆಕ್ಟರ್ PE ಎಷ್ಟಿದೆ? 39 ರೂಪಾಯಿ. ಅಂದ್ರೆ ಕಂಪೇರಿಂಗ್ ಟು ಇಂಡಸ್ಟ್ರಿ 10 ರೂಪಾಯಿಯಷ್ಟು ಎಕ್ಸ್ಟ್ರಾ ನೀವು ಕೊಡ್ತಾ ಇದ್ದೀರಾ, ಅಥವಾ 58 ರೂಪೀಸ್ ಕೊಡ್ತಿದ್ದೀರಾ ಈ ಕಂಪನಿಗೆ PE ರೇಷಿಯೋ ಅಂತ ಅಂದ್ರೆ ನೀವು ಕೊಡ್ತಾ ಇರ್ತಕ್ಕಂಥ ಕಾಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಇದೆ ಈ ಕಂಪನಿಲಿ ಅಂತ ಹೇಳ್ಕೊಂಡು ನೀವು ಇಲ್ಲಿ ಗಮನಿಸಬಹುದು. ಬಟ್ ಇಷ್ಟು ರಿಟರ್ನ್ ಕೊಟ್ಟಿದ್ದೀರಿ, ಇಷ್ಟು ಎಕ್ಸ್ಟ್ರಾ ನೀವು ಕೊಡ್ತಿದ್ದೀರಾ ಅಂತ ಅಂದ್ರೆ ಅದ್ರ ತಕ್ಕ ಹಾಗೆ ರಿಟರ್ನ್ ಕೂಡ ಜನರೇಟ್ ಮಾಡಿದೆ ಕಂಪನಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 60-65% ನಷ್ಟು ಗ್ರೋತ್ ಆಗಿದೆ ಲಾಸ್ಟ್ 1 ವರ್ಷದಲ್ಲೇನೆ. ಸೊ ಇದು ಪಾಯಿಂಟ್ 1. ಇದ್ರ ಬೇಸಿಸ್ ಅಲ್ಲಿ ನಾವೀಗ 40 ಕಂಪನೀಸ್ಗಳಿದೆ. 40 ಕಂಪನೀಸ್ಗಳನ್ನ ಈಸಿಯಾಗಿ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಹೋಗಿ 5, 6, 7 ಕಂಪನೀಸ್ಗಳನ್ನ ನಾವು ಫಿಲ್ಟರ್ ಔಟ್ ಮಾಡ್ಕೊಳ್ಬಹುದು ಈ ಒಂದು ಫ್ಯಾಕ್ಟರ್ ಬೇಸಿಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು TVS ಅಲ್ಲಿ ಜಾಸ್ತಿ ಕೊಡ್ತಾ ಇದೀವಿ ಅಂತ ಗೊತ್ತಾಯ್ತು. ಇದೆ ಇನ್ನೊಂದು ಕಂಪನಿನ ನೋಡೋಣ. ಈ ಲಿಸ್ಟ್ ಅಲ್ಲಿ ಬಂದಿರತಕ್ಕಂಥ ಇನ್ನೊಂದು ಕಂಪನಿ ಯಾವ್ದಿದು? ಪಾಲಿಕ್ಯಾಬ್ ಇಂಡಿಯಾ ಅಂತ ಹೇಳ್ಕೊಂಡು ಇದನ್ನ ಒಂದ್ಸತಿ ಚೆಕ್ ಮಾಡೋಣ. ಇದರಲ್ಲಿ ಇರ್ತಕ್ಕಂಥ PE ರೇಷಿಯೋ ಏನ್ ಮಾಹಿತಿನ ಕೊಡ್ತಾ ಇದೆ. ಫಸ್ಟ್ ಆಫ್ ಆಲ್ ಪರ್ಫಾರ್ಮೆನ್ಸ್ 1 ವರ್ಷದಲ್ಲಿ ಎಷ್ಟು ಗ್ರೋತ್ ಕಂಡಿದೆ?
TVS ಗಿನ ಬೆಟರ್ ಗ್ರೋತ್ ಕಂಡಿದೆಯಾ? ಡೆಫಿನೆಟ್ಲಿ ಕಂಡಿದೆ, 90.27%. ಕಳೆದ 5 ವರ್ಷದಲ್ಲಿ ಎಷ್ಟು ಗ್ರೋತ್ ಕಂಡಿದೆ ಗಮನಿಸಬಹುದು, 839. ಸ್ಟಿಲ್ ಬೆಟರ್ ದನ್ TVS? ಎಸ್, ಡೆಫಿನೆಟ್ಲಿ ಬೆಟರ್ ದನ್ TVS. ಯಾವುದನ್ನು ಕೂಡ ಸ್ಟ್ಯಾಂಡರ್ಡ್ ಅಂತ ಇಲ್ಲ ಮಾರ್ಕೆಟ್ ಅಲ್ಲಿ, ಹಿಂಗೆ ಅಂತ ಏನೂ ಇಲ್ಲ. ಕಂಪ್ಯಾರಿಟಿವ್ಲಿ ನಾವು ನೋಡ್ಬೇಕಾಗುತ್ತೆ, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಆಪ್ಷನ್. ಈಗ ಸ್ಟಾಕ್ ಎ ಚೆನ್ನಾಗಿದೆಯಪ್ಪ, ಸ್ಟಾಕ್ ಬಿ ಕಿನ ಅಂತಂದ್ರೆ ಸ್ಟಾಕ್ ಎ ಡೆಫಿನೆಟ್ಲಿ ಆಟೋಮೆಟಿಕಲಿ ನಾವು ಸೆಲೆಕ್ಟ್ ಮಾಡ್ತೀವಿ ನ್ಯಾಚುರಲಿ, ಕರೆಕ್ಟ್ ಅಲ್ವಾ? ಆ ರೀತಿಯಾಗಿ ನಾವು ಕಂಪೇರ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅಟ್ ದ ಸೇಮ್ ಟೈಮ್ ರಿಸ್ಕು ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನೋಡಿ, ಕಂಪೇರಿಂಗ್ ಟು ಸ್ಟಾಕ್ಸ್, ಕಂಪೇರಿಂಗ್ ಟು TVS 3.77 ಅಂದ್ರೆ ಎಕ್ಸ್ಟ್ರಾ ರಿಸ್ಕ್ ಇದರಲ್ಲಿ ನಮಗೆ ಬರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ರಿವಾರ್ಡು ಜಾಸ್ತಿ ನಮಗೆ ಬಂದಿರುತ್ತೆ. ಇದರಲ್ಲಿ ಕೀ ಮೆಟ್ರಿಕ್ಸ್ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಕಂಪನಿಯ PE ರೇಷಿಯೋ ಎಷ್ಟಿದೆಯಪ್ಪ? 48.78 ಇದೆ, ಕರೆಕ್ಟಾ? ಬಟ್ ಇಂಡಸ್ಟ್ರಿ PE ಎಷ್ಟಿದೆ? 54 ಇದೆ. ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಈ ಕಂಪನಿಗೆ ನೀವು ಕಡಿಮೆ ಬೆಲೆಯಲ್ಲಿ ನಿಮಗೆ ಇವತ್ತಿನ ಮಟ್ಟಿಗೆ ಸಿಗ್ತಾ ಇದೆ ಅಂತ ಅರ್ಥ. ಅಂದ್ರೆ ನೀವು ಕೊಡ್ತಾ ಇರ್ತಕ್ಕಂಥ ಬೆಲೆ ಸೂಕ್ತವಾಗಿದೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಗ್ರೋತ್ ಕೂಡ ಚೆನ್ನಾಗೇ ಇದೆ. ಕಂಪೇರಿಂಗ್ ಟು ನಿಫ್ಟಿ ಕಡಿಮೆ ವೊಲಟಿಲಿಟಿ ಹೊಂದಿರತಕ್ಕಂಥ ಕಂಪನಿ ಇದಾಗಿದೆ. ಸೊ ಈ ರೀತಿಯಾಗಿ ಕಂಪೇರ್ ಮಾಡಿದಾಗ ಎರಡರಲ್ಲಿ ನಾವು ಯಾವುದನ್ನ ಇನ್ವೆಸ್ಟ್ ಮಾಡಬೇಕು ಫಸ್ಟ್ ಲೆವೆಲ್ ಅಲ್ಲಿ, ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು, ಎರಡರಲ್ಲಿ ಫಸ್ಟ್ ಪ್ರಿಯಾರಿಟಿನ ಕೊಡಬೇಕಾಗಿರೋದು ಪಾಲಿಕ್ಯಾಬ್ಗೆ. ಈ ರೀತಿಯಾಗಿ ನಾವು ಡಿಫೈನ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಕಂಪನಿನೂ ತಗೊಂಡ್ಬೋಣ, ಅಪೋಲೋ ಹಾಸ್ಪಿಟಲ್ಸ್ ಎಂಟರ್ಪ್ರೈಸ್. ಬಟ್ ಇಷ್ಟರ ಮೇಲೆ ಡಿಪೆಂಡ್ ಆಗಿರಲ್ಲ, ಫಂಡಮೆಂಟಲಿ ನಾವು ಸುಮಾರು ಮಾಹಿತಿಗಳನ್ನ ಚೆಕ್ ಮಾಡಬೇಕು. ಅದ್ರ ಬಗ್ಗೆ ನಾನು ಇದು ಒಂದೇ ವಿಡಿಯೋದಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಬರ್ತಕ್ಕಂಥ ದಿನಗಳಲ್ಲಿ ನಾನು ಕವರ್ ಮಾಡ್ತೀನಿ ಅದನ್ನ, ಡೋಂಟ್ ವರಿ. ಸೊ ಇಲ್ಲಿ ಗಮನಿಸ್ತಾ ಇರಬಹುದು, ಕಳೆದ 5 ವರ್ಷದಲ್ಲಿ 398%. ಕಂಪೇರಿಂಗ್ ಟು TVS ಬೆಟರ್, ಬಟ್ ಪಾಲಿಕ್ಯಾಬ್ ಕಂಪೇರ್ ಮಾಡಿದ್ರೆ ಕಡಿಮೆ ರಿಟರ್ನ್ ಕೊಟ್ಟಿದೆ. ಕಳೆದ 1 ವರ್ಷದಲ್ಲಿ 27%. ಕಂಪೇರಿಂಗ್ ಟು ಪಾಲಿಕ್ಯಾಬ್ ಅಥವಾ TVS ಮೋಟರ್ ಕಳೆದ 1 ವರ್ಷದಲ್ಲಿ ಎಷ್ಟು ಕೊಟ್ಟಿತ್ತು ನಮಗೆ ರಿಟರ್ನ್? ಅರೌಂಡ್ 66% ರಿಟರ್ನ್ ಕೊಟ್ಟಿತ್ತು, ಕರೆಕ್ಟ್ ಅಲ್ವಾ? ಎರಡಕ್ಕೆ ಕಂಪೇರ್ ಮಾಡಿದ್ರೆ ರಿಟರ್ನ್ ವೈಸ್ ಪರ್ಫಾರ್ಮೆನ್ಸ್ ಅಷ್ಟೊಂದಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ನಾವು ಫಿಲ್ಟರ್ ಔಟ್ ಮಾಡ್ಕೊಳ್ಬಹುದು. PE ರೇಷಿಯೋ ಸದ್ಯಕ್ಕೆ ಎಷ್ಟಿದೆ ಕಂಪನಿದು? 104, 47.22 ಇಂಡಸ್ಟ್ರಿ PE ಇರೋದು. ಎಕ್ಸ್ಟ್ರಾ ಪ್ರೈಸ್ ಕೊಟ್ಟು ಪರ್ಫಾರ್ಮೆನ್ಸು ಇಲ್ಲ, ಕಂಪೇರಿಂಗ್ ಟು ಅದರ್ ನಮಗೆ ಸಿಕ್ಕಿರತಕ್ಕಂಥ ಬೇರೆ ಕಂಪನೀಸ್ ಕಂಪೇರ್ ಮಾಡಿದ್ರೆ ಪರ್ಫಾರ್ಮೆನ್ಸು ಅಷ್ಟೊಂದಿಲ್ಲ. ಈ ರೀತಿಯಾದ ಕಂಪನಿನ ಇವನ್ ಪ್ರಿಯಾರಿಟಿಲಿ ನಾವು ಇಡ್ತೀವ? ಡೆಫಿನೆಟ್ಲಿ ಇಲ್ಲ. ಅಗೇನ್ ಇದ್ರ ಅಗೇನ್ ಅದು ಅಂತ ಏನು ಇಲ್ಲ, ಇಟ್ಸ್ ಜಸ್ಟ್ ಎಜುಕೇಶನ್ ಪರ್ಪಸ್ಗೆ ಅಂತ ನೋಡ್ತಾ ಇರ್ತಕ್ಕಂಥದ್ದು, ಯಾವ ರೀತಿ ಮಾಹಿತಿಗಳನ್ನ ಚೆಕ್ ಮಾಡಬೇಕು ಅಂತ ನಾವು. ಓಕೆ, ಇನ್ನೊಂದು ಕಂಪನಿಯನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವುದಾದ್ರು ಇದರಲ್ಲಿ ಅಂತ ಹೇಳ್ಕೊಂಡು, ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ. ಸೊ ಇವ್ರು ಏನ್ ಮಾಡ್ತಾರೆ, ಇವ್ರದೆಲ್ಲ ನೀವು ಇಲ್ಲೇ ಚೆಕ್ ಮಾಡ್ಬೋದು. ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ, ಇವ್ರು ಕಮ್ಯುನಿಟಿ ಕೆಮಿಕಲ್ಸ್ ಗಳ ರಿಲೇಟೆಡ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಂಪನಿ ಇದೆ. ಇವತ್ತಿನ ಮಟ್ಟಿಗೆ ಮಟೀರಿಯಲ್ಸ್ ರಿಲೇಟೆಡ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಂಪನಿ. ಕಳೆದ 1 ವರ್ಷದ ಪ್ರಕಾರ ನೀವು ನೋಡ್ತೀರಾ ಅಂತ ಅಂದ್ರೆ 139 ಬೆಟರ್ ಪರ್ಫಾರ್ಮೆನ್ಸ್ ದ್ಯಾನ್ TVS ಗಿನ ಕಂಪೇರ್ ಮಾಡಿದ್ರೆ ಬೆಟರ್ ಪರ್ಫಾರ್ಮೆನ್ಸ್. ಅಫ್ಕೋರ್ಸ್ 5 ವರ್ಷದಲ್ಲಿ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರ್ತಕ್ಕಂಥ ಕಂಪನಿ. ಬಟ್ PE ರೇಷಿಯೋ ಒಂದ್ಸತಿ ಚೆಕ್ ಮಾಡೋಣ, ಜಸ್ಟ್ ಎಕ್ಸಾಂಪಲ್ ನೋಡ್ತಾ ಇರೋದು. ಅಗೇನ್ ಇಲ್ಲಿ ಸಮಸ್ಯೆ ಇದೆ. ಸೊ ಈ ಕೇಸಲ್ಲಿ ನೋಡ್ತಾ ಇರ್ಬೋದು ನೀವು 27 ಇಂಡಸ್ಟ್ರಿ PE, ಬಟ್ ನಾವು ಈ ಕಂಪನಿಗೆ ಕೊಡ್ತಾ ಇರ್ತಕ್ಕಂಥದ್ದು 106 PE. ಇದರ ಅರ್ಥ ಏನು? ಎಕ್ಸ್ಟ್ರಾ ಕಾಸ್ಟ್ ಅನ್ನ ನೀವು ಕೊಡ್ತಾ ಇದ್ದೀರಾ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ. ರಿಟರ್ನ್ ಜನರೇಟ್ ಮಾಡಿದ್ಯಾ? ಎಸ್, ಡೆಫಿನೆಟ್ಲಿ ರಿಟರ್ನ್ ಜನರೇಟ್ ಮಾಡಿದೆ. ಆಲ್ ಇನ್ ಆಲ್ ಸಮರಿಲಿ ನೀವು ನೋಡ್ತೀರಾ ಅಂತ ಅಂದ್ರೆ ಫಸ್ಟ್ ಪ್ರಿಯಾರಿಟಿ ಈಗ ನಾವು ನೋಡಿರ್ತಕ್ಕಂಥ 4 ಸ್ಟಾಕ್ಸ್ಗಳಲ್ಲಿ ಯಾವುದಕ್ಕೆ ನೀವು ಕೊಡ್ತೀರಾ? ಕಮೆಂಟ್ ಮೂಲಕ ತಿಳಿಸಿ. ನಾನು ಹೇಳಕ್ ಹೋಗಲ್ಲ ಇದನ್ನ, ನಿಮ್ಮ ಕಮೆಂಟ್ಸ್ ಗಳನ್ನ ನೋಡ್ಕೊಂಡು ನಾನು ಹೇಳ್ತೀನಿ, ಅದ್ರ ಬೇಸಲ್ಲಿ ನಿಮ್ಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ಹೇಳ್ಕೊಂಡಿದ್ದು. ಸೆಕೆಂಡ್ ಪ್ರಿಯಾರಿಟಿ ನಾನು TVS ಗೆ ಕೊಡ್ತೀನಿ, ಥರ್ಡ್ ಪ್ರಿಯಾರಿಟಿ ಈ ಕಂಪನಿಗೆ ಕೊಡ್ತೀನಿ. ಸಪೋಸ್ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ನಂಗಿದ್ರೆ. ಸೊ ಇದೇ ರೀತಿ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂತಹ ಮಲ್ಟಿಪಲ್ ಕಂಪನೀಸ್ಗಳನ್ನ ಫಿಲ್ಟರ್ ಔಟ್ ಮಾಡ್ಕೊಂಡು ಹೋದ್ರೆ ನಮಗೊಂದು 5, 10, 15, 20 ಕಂಪನೀಸ್ಗಳು ಸಿಗುತ್ತೆ. ಲಾಂಗ್ ಟರ್ಮ್ ಥಿಂಕಿಂಗ್ ಬಹಳ ಮುಖ್ಯ ಇಲ್ಲಿ. ಬಿಕಾಸ್ ನೀವು ಗಮನಿಸ್ತಾ ಇರ್ಬೋದು, ಈಗ ಫಾರ್ ಎಕ್ಸಾಂಪಲ್ ಪಾಲಿಕ್ಯಾಬ್ ಕಂಪನಿನೇ ತಗೊಳ್ಳೋಣ. ನೀವು 1 ವರ್ಷದ ಡೇಟಾನ ನೋಡ್ತೀರಾ ಅಂತ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು 1 ವರ್ಷದಲ್ಲಿ 90% ರಿಟರ್ನ್ ಕೊಟ್ಟಿದೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿಂದ ಆಲ್ಮೋಸ್ಟ್ 5,000 ರೂಪಾಯಿ ನಡೀತಾ ಇದ್ದಂತಹ ಬೆಲೆ ಸಾಲ್ ಆಫ್ ಸಡನ್ 3,800 ಬರುತ್ತೆ, ಕುಸಿಯುತ್ತೆ ಪ್ರೈಸ್. ಈ ಏರಿಳಿತಗಳು ಏನಿರುತ್ತೋ ನೀವು ಕಡಿಮೆ ಟೈಮ್ ಕೊಟ್ಟಷ್ಟು ಮಾರ್ಕೆಟ್ ಅಲ್ಲಿ ಏರಿಳಿತಗಳ ರಿಸ್ಕ್ ಏನಿದೆಯೋ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಲಾಂಗ್ ಟರ್ಮ್ಗೆ ನೀವು ಥಿಂಕ್ ಮಾಡ್ತಿದ್ದೀರಾ, ಒಂದು 5 ವರ್ಷ, 10 ವರ್ಷ, 15 ವರ್ಷ ಈ ರೀತಿಯಾಗಿ ಎಕ್ಸ್ಟ್ರಾ ರಿಸ್ಕ್ ಅನ್ನ ತಗೊಳಕ್ ನೀವು ರೆಡಿ ಇದ್ದೀರಾ. ಜಾಸ್ತಿ ರಿವಾರ್ಡ್ ಬೇಕು ಅಂತಂದ್ರೆ ನೀವು ಎಕ್ಸ್ಟ್ರಾ ರಿಸ್ಕ್ ಅನ್ನ ತಗೊಳ್ಳೇಬೇಕು. ಬಟ್ ಲಾಂಗ್ ಟರ್ಮ್ಗೆ ನೀವು ಮಾಡಿದಾಗ ನಿಮ್ಮ ಕಡೆಗೆ ಟೈಮ್ ವರ್ಕ್ ಆಗುತ್ತೆ. ಇದೇ ನೀವು 5 ವರ್ಷದ ಚಾರ್ಟ್ ಅನ್ನ ನೋಡಿ, ಬಹಳ ಸ್ಮೂತ್ ಆಗಿ ನಮಗೆ ಕಾಣಿಸುತ್ತೆ. ಈ ಒಂದು ವೊಲಟಿಲಿಟಿ ಇದ್ರೂ ಕೂಡ 5 ವರ್ಷದಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಮೇಲ್ಗಡೆನೆ ಮೂವ್ ಆಗ್ತಾ ಇದೆ ಪಾಲಿಕ್ಯಾಬ್. ಇದನ್ನೇ ನೀವು ಮ್ಯಾಕ್ಸಿಮಮ್ ನೋಡಿದ್ರೆ ಆಲ್ಮೋಸ್ಟ್ 2019 ಇಂದ ಬಂದಿರತಕ್ಕಂಥ ಕಂಪನಿ. ಅಫ್ಕೋರ್ಸ್ ನಿಮ್ಗೆ ಇಲ್ಲಿ ಗಮನಿಸ್ತಾ ಇರಬಹುದು, ತುಂಬಾ ಮಿನಿಮಮ್ ಆಗುತ್ತೆ ವೊಲಟಿಲಿಟಿ, ಏರುಪೇರಿನ ಗತಿಗಳು ಕಡಿಮೆ ಆಗುತ್ತೆ. ಸೊ ಎಂಟೈರ್ ಕಾನ್ಸೆಪ್ಟ್ ಅನ್ನ ಸಮರಿ ಮಾಡಿ ಹೇಳಬೇಕು ಅಂತ ಅಂದ್ರೆ ಜಾಸ್ತಿ ರಿಟರ್ನ್ ಇಂಡೆಕ್ಸ್ ಕಂಪೇರ್ ಮಾಡಿದ್ರೆ ಕೊಡಬೇಕು, ಅಟ್ ದ ಸೇಮ್ ಟೈಮ್ ಕಡಿಮೆ ವೊಲಟಿಲಿಟಿ ಇರಬೇಕು, ರೆವಿನ್ಯೂ ಅರ್ನಿಂಗ್ ಎರಡೂ ಕೂಡ ಗ್ರೋತ್ ಆಗ್ತಕ್ಕಂತಹ ಕಂಪನೀಸ್ಗಳನ್ನ ಯಾವ ರೀತಿ ಹುಡುಕೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ.
ಬೆಲೆಯ ಮೇಲೆ ನಾವು ಇನ್ವೆಸ್ಟ್ ಮಾಡಬಾರ್ದು, ವ್ಯಾಲ್ಯೂವನ್ನು ನೋಡಿಕೊಂಡು ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥ ಅರ್ಥ ಮಾಡ್ಕೊಂಡ್ವಿ. ಡೈವರ್ಸಿಫಿಕೇಶನ್ ಬಗ್ಗೆನೂ ಕೂಡ ಅರ್ಥ ಮಾಡ್ಕೊಂಡಿದೀವಿ. ಏನಾದರೂ ಪ್ರಶ್ನೆಗಳು ಹಾಗೆ ಸಲಹೆಗಳಿದ್ರೆ ಈ ವಿಡಿಯೋಸ್ಗಳ ರಿಲೇಟೆಡ್ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಎಲ್ಲ ಕಮೆಂಟ್ಸ್ಗಳನ್ನು ಕೂಡ ನಾನು ಓದ್ತೀನಿ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕದ್ದು. ಎವ್ರಿ ಸಿಂಗಲ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಸ್ಕ್ಗೆ ಒಳಪಟ್ಟಿರುತ್ತೆ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.